ಸೇಮ್ ವಿಚಾರದಲ್ಲಿ ಮಾಡೋದರಲ್ಲಿ ಸಾಕಷ್ಟು ಬಿಜೆಪಿಯವರು ಪಟ್ಟಿದ್ದಾರೆ. ಒಂದು ಕಡೆ ಒಂದು ಪೇಪರ್ ಆಗಲೇಬೇಕು ಅಂತ ಹೇಳಿದ್ದಾರೆ. ಏನಂತ ಇವತ್ತು ತಾವು ನೋಡಿದಂಗೆ ನ್ಯಾಯಾಲಯಗಳ ಮುಂದೆ ಮೂಡ ಹಗರಣದ ಚರ್ಚೆ ಇವತ್ತು 2ನೇ ದಿನ ಆಗಿ ಮುಂದಕ್ಕೆ 31ನೇ ತಾರೀಕುವರೆಗೂ ಕೂಡ ಈ ಒಂದು ಚರ್ಚೆಗಳ ಒಂದು ನಡೀತಾ ಇದೆ. ರಾಜ್ಯಪಾಲರು ಕೊಟ್ಟಿರ್ತಕ್ಕಂಥ ಪ್ರಾಸಿಕ್ಯೂಷನಿನ ಅನುಮತಿ ಬಗ್ಗೆ ಇದು ಎಲ್ಲರಿಗೂ ಕೂಡ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ಇದು ಸಂಪೂರ್ಣವಾಗಿ ರಾಜಕೀಯವಾಗಿ ಪ್ರೇರಿತವಾದಂಥ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರ್ತಕ್ಕಂಥದ್ದು. ರಾಜ್ಯಪಾಲರ ಮುಂದೆ 3-4 ಪ್ರಕರಣಗಳು ತನಿಖಾ ಸಂಸ್ಥೆಗಳಿಂದ ಬಂದಿರಬೇಕಾದ್ರೆ ಮುರುಗೇಶ್ ನಿರಾಣಿಯವರ ವಿರುದ್ಧವಾಗಿರ್ಬೋದು, ಕುಮಾರಸ್ವಾಮಿ ಅವರಾಗಿರ್ಬೋದು, ಶಶಿಕಲಾ ಜೊಲ್ಲೆ ಅವರಾಗಿರ್ಬೋದು, ಇವ್ರ ವಿರುದ್ಧವಾಗಿ ಯಾರಿಗೂ ಕೂಡ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡದೆ 1.5 ತಿಂಗಳೊಳಗಡೆ ಯಾವುದೋ ಒಂದು ಇಲ್ಲದ ಸಲ್ಲದ ಆರೋಪದ ಮೇಲೆ ಈ ರಾಜ್ಯದ ಅತ್ಯಂತ ಜನಪ್ರಿಯವಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಅವ್ರ ಮೇಲೆ ಇವತ್ತವರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಮಾಡಿದ್ದಾರೆ. ಈಗಾಗಲೇ ತಾವು ನೋಡಿದಿರ ಎಲ್ಲ ಭಾಗಗಳಲ್ಲಿ ಕೂಡ ಜನರು ಬಂದು, ಸಾರ್ವಜನಿಕರು ಬಂದು ಸಿದ್ದರಾಮಯ್ಯ ಅವರಿಗೆ ಬೆಂಬಲನ ಸೂಚನೆ ಮಾಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿ ಒಟ್ಟಾರೆಯಾಗಿ ಒಗ್ಗಟ್ಟಾಗಿ ನಾವೆಲ್ಲರೂ ಕೂಡ ಅವರ ಬೆನ್ನಿಂದೆ ನಿಂತು ಅವ್ರ ಭುಜ ಕೊಟ್ಟು ಹೋರಾಟನ ಯಾವೊಂದು ತಾರ್ಕಿಕವಾದಂಥ ಅಂತರಕ್ಕೆ ತಗೊಂಡು ಹೋಗಬೇಕು ಅಷ್ಟಕ್ಕೂ ಕೂಡ ಹೋರಾಟ ಮಾಡೋಕ್ಕೆ ನಾವು ಅವ್ರ ಜೊತೆಗೆ ಸದಾ ಸಿದ್ಧವಾಗಿದ್ದೀವಿ. ಗೌರವಿತ ಕಾನೂನು ಹೋರಾಟ ಮಾಡ್ತೀನಿ, ಕಾನೂನು ಹೋರಾಟ ಮಾಡಲಿಕ್ಕೆ ಇವತ್ತು ಗವರ್ನರ್ನ ಕಚೇರಿ ರಾಜಭವನ ಇವತ್ತೇನಾಗಿದೆ, ರಾಜಭವನಕ್ಕೂ ಕೂಡ ಬಿಜೆಪಿ ಕಚೇರಿಗೆ ಯಾವುದೇ ಒಂದು ವ್ಯತ್ಯಾಸ ಇವತ್ತು ಕಾಣ್ತಾ ಇಲ್ಲ. ಇವತ್ತು ನಿನ್ನೆನೇ ನಾವು ನೋಡಿದ್ದೀವಿ, ಸುಮ್ಮನೆ ಇಲ್ಲದ ಸಲ್ಲದ ಆರೋಪಗಳನ್ನ ಮೊನ್ನೆ ಮಾನ್ಯ ಪ್ರಿಯಾಂಕ್ ಖರ್ಗೆ ಸಾಹೇಬ್ರ ಮೇಲೂ ಅರ್ಜಿ ಕೊಟ್ಟಿದ್ದಾರೆ. ಏನಿದು ಗವರ್ನರ್ ಕಚೇರಿ ಏನು ಕಲಾಸಿಪಾಳ್ಯಂ ಪೊಲೀಸ್ ಸ್ಟೇಷನ್ಗಿನ ಕಡೆ ಆಗೋಯ್ತಾ? ನೇರವಾಗಿ ಸಿಕ್ಕಿದ ಪಕ್ಕಿದ ದೂರುಗಳನ್ನೆಲ್ಲ ತೊಗೊಂಡೋಗ್ಬಿಟ್ಟು ಗವರ್ನರ್ ಕಚೇರಿಗೆ ಕೊಟ್ಟು ಅವ್ರ ಮೂಲಕವಾಗಿ ಇಲ್ಲಿ ಸುಸ್ಥಿರವಾದಂಥ ಆಡಳಿತನ ಅಸ್ಥಿರಗೊಳಿಸೋಂಥ ಒಂದು ಪ್ರಯತ್ನ ಇವತ್ತು ಬಿಜೆಪಿಯವ್ರು ನಡೀತಾ ಇದೆ. ತಾವೆಲ್ಲ ನೋಡಿದರೆ ಬಿಜೆಪಿ JDS ಅವರು ಸತತವಾಗಿ 1.5 ವರ್ಷದಿಂದ ಯಾವಾಗ ನಾವು ಪ್ರಮಾಣ ವಚನ ತೊಗೊಂಡ್ರು ಆವಾಗಿಂದ ಈ ಸರ್ಕಾರನ ಕೆಡುವಂಥ ಪ್ರಯತ್ನನ ಮಾಡ್ತಾ ಇದ್ದಾರೆ. ಮೊದಲು ಕೊಂಡ್ಕೊಳಕ್ಕೆ ಪ್ರಯತ್ನ ಮಾಡಿದ್ರು, 50-60 ಕೋಟಿ ಕೊಟ್ಟು ಅದಕ್ಕೆ ಯಾರೂ ಬಗ್ಗಿಲ್ಲ ಅಂತ ಹೇಳಿದ್ದಕ್ಕೆ ಅದಾದ ನಂತರ ED ITಗಳನ್ನ ರೇಡ್ ಮಾಡಿಸಿದ್ರು. ಅದರಿಂದನೂ ಕೂಡ ಏನೂ ಆಗಿಲ್ಲ ಅಂತೇಳಿ ಅವ್ರ ಕೈಯಲ್ಲಿ ಮುಖ್ಯಮಂತ್ರಿಗಳ ಮೇಲೆ ಹೇಳಿಸ್ರಿ, ಸಚಿವರುಗಳ ಮೇಲೆ ಹೇಳಿಸ್ರಿ, ಶಾಸಕರುಗಳ ಮೇಲೆ ಹೇಳಿಸಿದ ED IDಯಿಂದ ಪ್ರಯತ್ನ ಮಾಡಿದ್ರು. ಅಲ್ಲಿ ಕೂಡ ಆಗದೇ ಇದ್ದಂಥ ಸಂದರ್ಭದಲ್ಲಿ ಇವಾಗ ರಾಜ್ಯಪಾಲರನ್ನ ರಾಜಭವನ ಇವತ್ತು ಬಿಜೆಪಿ ಕಚೇರಿಯಾಗಿ ಪರಿವರ್ತನೆ ಮಾಡಿಕೊಂಡು ಅಲ್ಲಿಂದ ಅವರ ಕಾರ್ಯವೈಖರಿಗಳನ್ನ ಅವ್ರು ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಅತ್ಯಂತ ಖಂಡನೀಯವಾದಂಥ ಒಂದು ನಡವಳಿಕೆನ ಇವತ್ತು ಈ ರಾಜ್ಯಕ್ಕೆ, ಈ ದೇಶಕ್ಕೆ ಇವರು ತೋರಿಸ್ಕೊಟ್ಟಿದ್ದಾರೆ ರಾಜ್ಯಪಾಲರ ಕಚೇರಿಯಿಂದ. ಕಾಂಗ್ರೆಸ್ಸಲ್ಲೇ ಹುನ್ನಾರ ನಡೆದಬೇಕಾದ್ರೆ ತಾವೇ ನೋಡಿದ್ರ, ಬಿಜೆಪಿಯವರೇನು ಪಾದಯಾತ್ರೆ ಮಾಡಿದ್ರು ಬೆಂಗಳೂರಿಂದ ಹಿಡಿದು ಮೈಸೂರಿಗೆ, ಅದಕ್ಕಿಂತ ಯಶಸ್ವಿಯಾಗಿ ಅದರ ವಿರೋಧವಾಗಿ ಅವರು ಮಾಡ್ತಿರ್ತಕ್ಕಂಥ ಅಪಪ್ರಚಾರಗಳನ್ನ ಜನಕ್ಕೆ ಬಯಲು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಕಾಂಗ್ರೆಸ್ ಹೊಡೆದಂಥ ಆ ಜನಾಂದೋಲನದಲ್ಲಿ ಎಷ್ಟು ಜನ ಸೇರಿದರು, ಎಷ್ಟು ಒಗ್ಗಟ್ಟಾಗಿ ಸಚಿವರುಗಳು, ಶಾಸಕರುಗಳೆಲ್ಲರೂ ಬಂದಿದ್ರು. ಎಲ್ಲ ಪ್ರದೇಶಗಳಿಂದನೂ ಕೂಡ MLA ಬಂದು ಭಾಗವಹಿಸಿದರು. ಇದು ಕೂಡ ಬಿಜೆಪಿಯವರು ಹಬ್ಬಿಸ್ತಿರ್ತಕ್ಕಂಥ ಒಂದು ಸುಳ್ಳು ಸುದ್ದಿ. ಯಾವುದೇ ಒಂದು ವಾಸ್ತವಾಂಶ ಇದರ ಹಿಂದೆಗಡೆ ಇಲ್ಲ. ನಾವೆಲ್ಲರೂ ಕೂಡ 136 ಜನ ಕೂಡ ಅವ್ರು ಒಗ್ಗಟ್ಟಾಗಿದ್ದೀವಿ. ಸಚಿವ ಸಂಪುಟ ಅವ್ರ ಒಗ್ಗಟ್ಟಾಗಿದೆ. ಹೈಕಮಾಂಡಿನ ಆಶೀರ್ವಾದ, ಬೆಂಬಲ ಅವ್ರಿಗಿದೆ. 100ಕ್ಕೆ 100 ಸಿದ್ದರಾಮಯ್ಯ ಅವ್ರ ಅವಧಿ ಏನಿದೆ ಅವಧಿನ ಅವರು ಮುಗಿಸ್ತಾರೆ. ರಾಜೀನಾಮೆ ಕೊಡುವಂಥ ಪ್ರಸಂಗ ಯಾವುದೇ ಕಾರಣಕ್ಕೂ ಬರೋದಿಲ್ಲ. ಯಾಕಂದರೆ ಇದರಲ್ಲಿ ಆರೋಪನಾದರೂ ಯಾರಪ್ಪ ಅಂತ ಹೇಳಿರಪ್ಪ, ಇವಾಗವರೆಗೂ 1.5-2 ತಿಂಗಳಿಂದ ಮಾತಾಡ್ತಾರೆ. ಇವತ್ತವರೆಗೂ ಮೂಡ ಅಲ್ಲಿ ಆರೋಪ ಏನು, ಮೂಲ ಆರೋಪ ಏನು ಅಂತಲೇ ಹೇಳಲ್ಲ. ವೈಟ್ನರ್ ಹಾಕಿದ್ರು ಅಂತೇಳಿ ಆಯ್ತಯ್ಯ, ಆರೋಪ ಏನಂತ ಹೇಳ್ಬೇಕಲ್ಲ. ನೀವೇನಾದರೂ ಅವರ ಅಧಿಕಾರದ ದುರ್ಬಳಕೆ ಮಾಡ್ಕೊಂಡಿದ್ರೆ ಯಾವ ರೀತಿಯಲ್ಲಿ ದುರ್ಬಳಕೆ ಮಾಡ್ಕೊಂಡಿದ್ರೆ ಅದನ್ನು ನೀವು ತೋರಿಸ್ಬೇಕಲ್ಲ. ಮಾನ್ಯ ಮುಖ್ಯಮಂತ್ರಿಗಳ ಸಿಗ್ನೇಚರ್ ಎಲ್ಲಾದರೂ ಇರಬೇಕಲ್ಲ. 1996ನೇ ಇಸ್ವಿಯಿಂದ ಇರ್ತಕ್ಕಂಥ ಇತಿಹಾಸ ಇರ್ತಕ್ಕಂಥ ಒಂದು ಕೇಸಲ್ಲಿ ನೀವು ತಂದು ಮೂಡ ಹಗರಣ ಪೂರ್ತಿ ಮಾಡಿರಿ. ನೀವು ಯಾಕೆ ನೀವು ಒಂದೇ ದಿನ ತಗೋತೀರಾ? ಈ ಆದಂಥ ಪ್ರಕರಣದಲ್ಲಿ ಸಿದ್ದರಾಮಯ್ಯ ಅವರೊಬ್ಬರೇನ, ಆ ಮೂಡ ಅಲ್ಲಿ 19 ಜನ ಇದೇ ರೀತಿಯಾಗಿ ಆಗಿದೆ. ಡಿನೋಟಿಫಿಕೇಷನ್ನು ಯಾವ ಸರ್ಕಾರದ ಒಂದು ಮಾನದಂಡಗಳವೆ ಅದರ ಪ್ರಕಾರ ನಡೆದಿದೆ. ಅದ್ರ ಪ್ಲ್ಯಾನ್ನ ಕೈ ಬಿಟ್ಟಿರೋದು ಕೂಡ ಮೂಡ ಅವ್ರ ಅಲ್ಲಿ ಪ್ಲಾನಿಂಗಲ್ಲಿ ಕೈ ಬಿಟ್ಟಿದ್ದಾರೆ. ಎಲ್ಲವಲ್ಲಿ ಕೂಡ ಯಾವುದೇ ಒಂದು ಹಗರಣ ಇಲ್ಲ. ಸಿದ್ದರಾಮಯ್ಯ ಅವರ ಒಂದು ಭಾಗ ಅದರಲ್ಲಿ ಒಂದು ಚೂರು ಕೂಡ ಇಲ್ಲ. ಇದು ಸುಮ್ಮನೆ ಒಬ್ಬ ಹಿಂದುಳಿದ ನಾಯಕರ ಮೇಲೆ ಈ ರೀತಿಯಾದಂಥ ಸರ್ಕಾರ, ಜನಪರ ಸರ್ಕಾರ ನಡೆಸ್ತಾ ಇರ್ತೇಳಿ ಕಪ್ ಚುಕ್ಕೆ ಮಸಿ ಬಳಿಯಂಥ ಪ್ರಯತ್ನ. ಬಿಜೆಪಿ ತಮಗೇನಾದ್ರು ಆಮಿಷ ಬಂದಿದೆ? ಇಲ್ಲ ಸರ್, ನನಗೆ ಅವರು ಆಮಿಷನ, ನಾನು ಉಪಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಮಿಷ ಒಡ್ಡಿದ್ರು. ಆವಾಗ ನಾನು ತಿರಸ್ಕಾರ ಮಾಡಿದ್ರಿಂದ ಮತ್ತೊಮ್ಮೆ ನನಗಂತೂ ಆಮಿಷ ಒಡ್ಡಕ್ಕೆ ಅವ್ರು ಬಂದಿಲ್ಲ. ಗಾಣಿಗ ರವಿ ಅವರಿಗೆ ಆಮಿಷ ಬಂದಿರತಕ್ಕಂಥದ್ರ ಬಗ್ಗೆ ನಾನೇನು 2 ಮಾತು ಕೂಡ ಹೇಳಲ್ಲ. ನನಗೆ ಹೇಳ್ದಂಗೆ ಉಪಚುನಾವಣೆಯಲ್ಲಿ ಆಮಿಷ ಒಡ್ಡಿ ಅದಕ್ಕೆ ಬಗ್ಗಲ್ಲ ಅಂತಂದ್ರೆ ಬಿಜೆಪಿಯಿಂದ ಕಂಡು ನನ್ನ ಕಡೆಗೆ ಯಾವೊಂದು ಆಮಿಷ ಬಂದಿಲ್ಲ. ದರ್ಶನ ವಿಚಾರದಲ್ಲಿ ಈಗ ಬಳ್ಳಾರಿ ಶಿಫ್ಟ್ ಆಗಿದ್ದಾರೆ ಸರ್, ಅಲ್ಲಿಯೂ ರಾಜ್ಯಾತೀತ ಇರುತ್ತೆ ಅಂತ ಒಂದು ಆರೋಪ ಇದೆ.